ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಹೇರ್ ಕೇರ್ ಬಗ್ಗೆ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ಬೋದು ಹೇರ್ ಫಾಲ್ ಸಮಸ್ಯೆ ಮೋಸ್ಟ್ ಆಫ್ ದ ಡಿಸ್ಟರ್ಬಿಂಗ್ ಪ್ರಾಬ್ಲಮ್ ಆಗಿದೆ. 20 ರಿಂದ 25 ವಯಸ್ಸಿನವರೆಗೂ ಕೂಡ ಕಾಡ್ತಿರೋ ಸಮಸ್ಯೆ ಏನು ಅಂತ ಹೇಳಿದ್ರೆ ಹೇರ್ ಫಾಲ್ ಸಮಸ್ಯೆ. ಇವತ್ತು ಜನರು ಅಂದರೆ ನೀವೆಲ್ಲ ಅತಿ ಹೆಚ್ಚು ಖರ್ಚು ಮಾಡ್ತಿರೋದು ಕಾಸ್ಮೆಟಿಕ್ಗೆ ಹಾಗೂ ಹೇರ್ ಕೇರ್ಗೆ. ಇನ್ನು ಕೂದಲುದುರುವಿಕೆಗೆ ರೀಸನ್ ಏನಂತ ನೋಡೋದಾದರೆ ಫಸ್ಟ್ ಒನ್ ಲ್ಯಾಕ್ ಆಫ್ ನ್ಯೂಟ್ರಿಷನ್ ಆ್ಯಂಡ್ ಸೆಕೆಂಡ್ ಒನ್ ಲ್ಯಾಕ್ ಆಫ್ ಬ್ಲಡ್ ಸರ್ಕ್ಯುಲೇಷನ್. ಫಂಗಲ್ ಇನ್ಫೆಕ್ಷನಿಂದನೂ ಕೂಡ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಡ್ಯಾಂಡ್ರಫ್ನಿಂದನೂ ಕೂಡ ಇನ್ನು ಸೋ ಮೆನಿ ರೀಸನ್ಸಿಂದನೂ ಕೂಡ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಇದನ್ನ ಯಾವ ಥರ ಕಂಟ್ರೋಲ್ ಮಾಡಬೇಕು, ಯಾವ ಥರ ಫುಡ್ನ ತಗೋಬೇಕು ಅಂತ ಮೊದಲನೇದಾಗಿ ನ್ಯೂಟ್ರಿಷನ್ ಇರೋ ಫುಡ್ನ ನಾವು ತಗೋಬೇಕು. ನ್ಯೂಟ್ರಿಷನ್ ಇರೋ ಫುಡ್ ಯಾವುದು ಅಂತಂದರೆ ಏರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಯಾವ ಥರ ಫುಡ್ನ ನಾವು ತಗೋಬೇಕಾಗುತ್ತೆ ಅಂದರೆ ನ್ಯೂಟ್ರಿಷನ್ ಇರೋ ಫುಡ್ನ ನಾವು ರೆಗ್ಯುಲರ್ ಆಗಿ ತಗೊಳ್ಬೇಕಾಗುತ್ತೆ. ಯಾವುದಂತ ನೋಡೋದಾದರೆ ಹಸಿ ತರಕಾರಿ ಸೊಪ್ಪುಗಳನ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬರ್ತಾ ಹೋಗಬೇಕು. ಆ್ಯಂಡ್ ಸೆಕೆಂಡ್ ಒನ್ ಐರನ್ ರಿಚ್ ಇರೋ ಫುಡ್ಡನ್ನು ನಾವು ತಗೋಬೇಕಾಗುತ್ತೆ. ಇನ್ನು ಮೆಗ್ನೀಷಿಯಮ್ ಇರೋ ಫುಡ್ನ ನಾವು ತಗೋಬೇಕಾಗುತ್ತೆ. ಇದರಿಂದ ಹೇರ್ ಫಾಲಿಕ್ ಹೆಲ್ತ್ ಇಂಪ್ರೂವ್ ಆಗ್ತಾ ಬರುತ್ತೆ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗ್ತಾ ಬರುತ್ತೆ. ಇನ್ನು ಸಿಲಿಕಾ ಜಾಸ್ತಿ ಇರುವಂತಹ ಫುಡ್ನ ನಾವು ನೋಡೋದಾದ್ರೆ ಕಣಲೆ ಅಂದರೆ ಫುಡ್ಡಲ್ಲಿ ಜಾಸ್ತಿ ಸಿಲಿಕಾ ಇರೋದ್ರಿಂದ ನಾವು ಅದನ್ನ ಯೂಸ್ ಮಾಡಬೇಕು. ಇನ್ನು ಜಿಂಕ್ ಜಾಸ್ತಿ ಇರೋ ಫುಡ್ನ ನಾವು ತಗೊಳ್ಬೇಕಾಗುತ್ತೆ. ಈ ಮೀಟ್, ಮೊಟ್ಟೆ ಹಾಗೂ ಹಾಲು ಇರುವಂತಹ ಫುಡ್ನ ನಾವು ತಗೊಳ್ಳೋದ್ರಿಂದ ಹೇರ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಬರುತ್ತೆ. ಇನ್ನು ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಕೂಡ ಹೇರ್ ಫಾಲ್ ಜಾಸ್ತಿ ಆಗ್ತದೆ. ನಾವು ಹೇರ್ ಫಾಲ್ ಜಾಸ್ತಿ ಆಗ್ತದೆ ಅಂತ ಟೆನ್ಷನ್ ಮಾಡ್ಕೊಳ್ತಾ ಹೋದರೆ ಇನ್ನು ಜಾಸ್ತಿನೇ ಆಗ್ತದೆ ಹೊರತು ಕಮ್ಮಿ ಆಗೋದಿಲ್ಲ. ಪ್ರತಿದಿನವೂ ಮರೆಯದೆ ರಾತ್ರಿ ಮಲಗೋಕ್ಕಿಂತ ಮುಂಚೆ 2 ನಿಮಿಷ ಸರ್ಕ್ಯುಲರ್ ಮೋಷನಲ್ಲಿ ಹೆಂಗೋ ಮಾಡಿಬಿಡೋದಲ್ಲ. ಹೇರ್ ಮಾಸ್ಕ್ನ ಹೇಳಿ ವಿಡಿಯೋನ ಮುಗಿಸ್ತೇನೆ. ಹೇರ್ ಫಾಲ್ ಕಮ್ಮಿ ಆಗೋದ್ರ ಜೊತೆಗೆ ಹೇರ್ ಶೈನಿಯಾಗಿ ಹೆಲ್ದಿಯಾಗಿರುತ್ತೆ. ಅದು ಯಾವುದಂತ ನೋಡೋಣ ಬನ್ನಿ. ಈ ಥರದೊಂದು ಪಾತ್ರೆ ಇಟ್ಕೋಬೇಕು. ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಇದನ್ನ ಅಗಸೆ ಬೀಜ ಅಂತ ಕರೀತಾರೆ, ಅಂಗಡಿಯಲ್ಲೆಲ್ಲ ಸಿಗುತ್ತೆ. ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕೋಬೋದು ನೀವು. ಇವಾಗ ಇದು ಫುಲ್ ಜೆಲ್ಲಾಗಿ ಕನ್ವರ್ಟ್ ಆಗಿದೆ. ನೆಕ್ಸ್ಟ್ ಇದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹೇರ್ ತಗೋಬೇಕು. ಸ್ವಲ್ಪನೇ ತಗೊಳ್ಳೋದ್ರಿಂದ ನಾವು ಈಸಿಯಾಗಿ ಅಪ್ಲೈ ಮಾಡ್ಬೋದು.
ಫ್ರೆಂಡ್ಸ್, ಹೀಗೆ ವಾರಕ್ಕೆ 2-3 ಬಾರಿ ಮಾಡೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ರಾತ್ರಿ ಮಲಗೋಕ್ಕಿಂತ ಮುಂಚೆ 2-3 ಬಾರಿ ಚೆನ್ನಾಗಿ ಮಸಾಜ್ ಮಾಡೋದನ್ನು ಮರಿಬೇಡಿ. ಮಸಾಜ್ ಅಂದರೆ ಹೇಗೂ ಮಾಡೋದಲ್ಲ, ಸ್ಲೋ ಆಗಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಬೇಕು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.